ಟಾಲಿವುಡ್ ಅಂದ್ರೆ ತೆಲುಗು ಸಿನಿಮಾ ಇಂಡಸ್ಟ್ರಿ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಸರಿಸುಮಾರು 20% ಮಾರ್ಕೆಟ್ ಶೇರ್ ಹೊಂದಿದೆ. ಈ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯ ನಟರಿದ್ದಾರೆ, ಅವರ ನಡುವೆ ಇರುವ ಸಂಬಂಧವೇನೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ತೆಲುಗು ಸಿನಿಮಾ ಇಂಡಸ್ಟ್ರಿ. ಈ ಸಿನಿಮಾ ಇಂಡಸ್ಟ್ರಿ ಮುಖ್ಯವಾಗಿ 4 ಫ್ಯಾಮಿಲಿಯಿಂದ ಆಗಿದೆ. ಹೆಚ್ಚಿನ ಪಾಪ್ಯುಲರ್ ನಟರು ಈ 4 ಫ್ಯಾಮಿಲಿಗೆ ಸೇರ್ತಾರೆ. ಮೊದಲನೇದು ಮೆಗಾ ಫ್ಯಾಮಿಲಿ. ಈ ಫ್ಯಾಮಿಲಿಯ ಮೇನ್ ಕ್ಯಾರೆಕ್ಟರ್ ಮೆಗಾ ಸ್ಟಾರ್ ಎಂದು ಕರೆಯಲ್ಪಡುವ ಚಿರಂಜೀವಿ. ಇವರು ಸಿನಿಮಾ ಇಂಡಸ್ಟ್ರಿಗೆ 1978ರಲ್ಲಿ ಪ್ರಾಣಂ ಕರಿದು ಎಂಬ ಮೂವಿಯಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ನಂತರ ಇವರು ಹಲವಾರು ಮೂವೀಸ್ ಮಾಡುತ್ತಾರೆ. ಈಗ ಇವರು ಟಾಲಿವುಡ್ ನಲ್ಲಿ ಒಬ್ಬ ಪ್ರಖ್ಯಾತ ನಟ. ಇವರ ತಮ್ಮಂದಿರು ಪವನ್ ಕಲ್ಯಾಣ್ ಹಾಗೂ ನಾಗೇಂದ್ರ ಬಾಬು. ಪವನ್ ಕಲ್ಯಾಣ್ ಅವರು ಆಂಧ್ರ ಪ್ರದೇಶದ ಪ್ರಸ್ತುತ DCM ಹಾಗೂ ಇವರಿಗೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹ್ಯೂಜ್ ಫ್ಯಾನ್ ಬೇಸ್ ಇದೆ. ಇವರು ತಮ್ಮ ಅಣ್ಣನ ಇನ್ಫ್ಲೂಯೆನ್ಸ್ ಇಂದ ಸಿನಿಮಾ ಇಂಡಸ್ಟ್ರಿಗೆ ಬರುತ್ತಾರೆ. ಇದೀಗ ಅವರು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಂತಾನೆ ಫೇಮಸ್. ಇನ್ನು ನಾಗೇಂದ್ರ ಬಾಬು ಇವರು ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಭಾಷೆಯ ಮೂವೀಸ್ ಅಲ್ಲಿ ನಟಿಸಿದ್ದಾರೆ. ಇವರು ಆಕ್ಟಿಂಗ್ ನಲ್ಲಿ ಅಷ್ಟು ಫೇಮಸ್ ಇಲ್ದಿದ್ರು ಇವರು ತುಂಬಾನೇ ದೊಡ್ಡ ಪ್ರೊಡ್ಯೂಸರ್ ಆಗಿದ್ದಾರೆ. ನಂತರ ಚಿರಂಜೀವಿ ಅವರ ಮಗ ರಾಮ್ ಚರಣ್ ಇವರು 2007ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಇವರ ಪಾಪ್ಯುಲರ್ ಸಿನಿಮಾಗಳು ಮಗಧೀರ, ರಂಗಸ್ಥಳ ಹಾಗೂ RRR. ಇವರು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಸಕ್ಸಸ್ಫುಲ್ ನಟರಾಗಿದ್ದಾರೆ. ನಂತರ ನಾಗೇಂದ್ರ ಬಾಬುರವರ ಮಕ್ಕಳು ವರುಣ್ ತೇಜ್ ಹಾಗೂ ನಿಹಾರಿಕಾ. ಇವರಿಬ್ಬರು ಕೂಡ ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಚಿರಂಜೀವಿ ಅವರ ಹೆಂಡತಿ ಸುರೇಖಾ ಅವರ ಅಣ್ಣ ಅಲ್ಲು ಅರವಿಂದ್ ರವರು. ಇವರು ಹೆಸರಾಂತ ಪ್ರೊಡ್ಯೂಸರ್. ತೆಲುಗಿನ ಹಲವಾರು ಮೂವೀಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರ ಮಗ ಪಾಪ್ಯುಲರ್ ಆಕ್ಟರ್ ಅಲ್ಲು ಅರ್ಜುನ್ ರವರಿಗೆ ತೆಲುಗು ಸಿನಿಮಾ ಹಾಗೂ ಇಡೀ ಭಾರತ ದೇಶದಲ್ಲಿ ಹ್ಯೂಜ್ ಫ್ಯಾನ್ ಬೇಸ್ ಇದೆ ಹಾಗೂ ಇವರು ಒಬ್ಬ ಸಕ್ಸಸ್ಫುಲ್ ಸೆಲೆಬ್ರಿಟಿ ಕೂಡ ಹೌದು. ಇವರ ಪಾಪ್ಯುಲರ್ ಮೂವೀಸ್ ಗಳು ಸನ್ ಆಫ್ ಸತ್ಯಮೂರ್ತಿ, ಅಲವೈಕುಂಠಪುರಮಾಲ ಹಾಗೂ ಪುಷ್ಪ. ನಂತರ ಇವರ ತಮ್ಮ ಅಲ್ಲು ಶಿರೀಶ್ ಇವರು ಕೂಡ ತೆಲುಗುವಿನ ಮೂವೀಸ್ ನಲ್ಲಿ ನಟಿಸುತ್ತಾರೆ. ನಂತರ ಚಿರಂಜೀವಿ ಅವರ ತಂಗಿ ಇವರ ಮಗ ಸಾಯಿ ಧರಮ್ ತೇಜ್ ಇವರು ಕೂಡ ತೆಲುಗಿನ ಹಲವಾರು ಮೂವೀಸ್ ನಲ್ಲಿ ನಟಿಸಿದ್ದಾರೆ. ಎರಡನೇ ಫ್ಯಾಮಿಲಿ ದಗ್ಗುಬಾಟಿ ಫ್ಯಾಮಿಲಿ. ಈ ಫ್ಯಾಮಿಲಿ ದಗ್ಗುಬಾಟಿ ಫ್ಯಾಮಿಲಿ ಮತ್ತೆ ಅಕ್ಕಿನೇನಿ ಫ್ಯಾಮಿಲಿ ಆಗಿದೆ. ಅಕ್ಕಿನೇನಿ ಫ್ಯಾಮಿಲಿ ಇದರ ಮುಖ್ಯ ಸದಸ್ಯ ಅಕ್ಕಿನೇನಿ ನಾಗೇಶ್ವರ ರಾವ್. ನಟ ಸಾಮ್ರಾಟ್ ಎಂದು ಕರೆಯಲ್ಪಡುವ ಇವರು ತೆಲುಗುವಿನ ಪ್ರಮುಖ ನಟರಾಗಿದ್ದಾರೆ. ಇವರು ಸರಿಸುಮಾರು 250 ಸಿನಿಮಾದಲ್ಲಿ ನಟಿಸಿದ್ದಾರೆ. ಇವರ ಮಕ್ಕಳು ನಾಗಾರ್ಜುನ ಹಾಗೂ ವೆಂಕಟ್. ನಾಗಾರ್ಜುನ ಇವರು ತೆಲುಗು ಸಿನಿಮಾದ ಒಬ್ಬ ದೊಡ್ಡ ಸ್ಟಾರ್ ಆಗಿದ್ದಾರೆ. ಇವರ ಮೊದಲ ಹೆಂಡತಿ ಲಕ್ಷ್ಮಿ ದಗ್ಗುಬಾಟಿ ಹಾಗೂ ಇವರ ಮಗ ನಾಗಚೈತನ್ಯ ಒಬ್ಬ ಪಾಪ್ಯುಲರ್ ನಟ. ನಾಗಾರ್ಜುನರವರ ಎರಡನೇ ಹೆಂಡತಿ ಅಕ್ಕಿನೇನಿ ಅಮಲ. ಇವರಿಬ್ಬರ ಮಗ ಫೇಮಸ್ ಆಕ್ಟರ್ ಅಖಿಲ್ ಅಕ್ಕಿನೇನಿ. ನಾಗಾರ್ಜುನ ಮತ್ತು ಲಕ್ಷ್ಮಿ ದಗ್ಗುಬಾಟಿ ಅವರಿಗೆ ಈಗ ಡೈವೋರ್ಸ್ ಆಗಿದೆ. ಲಕ್ಷ್ಮಿ ದಗ್ಗುಬಾಟಿ ಅವರ ತಂದೆ ಡಿ ರಾಮನಾಯ್ಡು ಒಬ್ಬ ಪ್ರೊಡ್ಯೂಸರ್ ಆಗಿದ್ದರು. ಇವರ ಮಕ್ಕಳು ಸುರೇಶ್ ಬಾಬು ಹಾಗೂ ವೆಂಕಟೇಶ್ ರವರು. ವೆಂಕಟೇಶ್ ರವರು ಒಬ್ಬ ಪ್ರಖ್ಯಾತ ನಟರಾಗಿದ್ದಾರೆ. ಇವರು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೂ ಸುರೇಶ್ ಬಾಬು ಇವರು ಕೂಡ ತೆಲುಗುವಿನ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇವರ ಮಗ ಪಾಪ್ಯುಲರ್ ಆಕ್ಟರ್ ರಾಣಾ ದಗ್ಗುಬಾಟಿ. ಇವರನ್ನು ನೀವು ಬಾಹುಬಲಿಯಲ್ಲಿ ನೋಡಿರುತ್ತೀರಾ. ಇವರು ಕೂಡ ತೆಲುಗುವಿನಲ್ಲಿ ಒಬ್ಬ ಫೇಮಸ್ ಆಕ್ಟರ್ ಆಗಿದ್ದಾರೆ. ಮೂರನೇ ಫ್ಯಾಮಿಲಿ ನಂದಮುರಿ ಫ್ಯಾಮಿಲಿ. ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ಪೊಲಿಟಿಷಿಯನ್ NT ರಾಮರಾವ್ ಈ ಫ್ಯಾಮಿಲಿಯ ಮುಖ್ಯ ಸದಸ್ಯರಾಗಿದ್ದಾರೆ. ವಿಶ್ವವಿಖ್ಯಾತ ನಟ ಸಾರ್ವಭೌಮ ಎಂದು ಕರೆಯಲ್ಪಡುವ ಇವರು 300 ಚಿತ್ರಗಳಲ್ಲಿ ನಟಿಸಿದ್ದಾರೆ. ತೆಲುಗು ಸಿನಿಮಾ ಇಂಡಸ್ಟ್ರಿಯ ಒಬ್ಬ ಪ್ರಸಿದ್ಧ ಹಾಗೂ ಉತ್ತಮ ನಟ. 1923ರಲ್ಲಿ ಜನಿಸಿದ ಇವರು ತಮ್ಮ ಲೆಗಸಿಯನ್ನು 1996ರಲ್ಲಿ ಮುಗಿಸುತ್ತಾರೆ. ಇವರ 12 ಮಕ್ಕಳಲ್ಲಿ 5 ತ್ರಿವಿಕ್ರಮ ರಾವ್, ಬಾಲಕೃಷ್ಣ, ಹರಿಕೃಷ್ಣ, ಜಯಕೃಷ್ಣ, ರಾಮಕೃಷ್ಣ. ತ್ರಿವಿಕ್ರಮ ರಾವ್ ಇವರು ಒಬ್ಬ ಪ್ರೊಡ್ಯೂಸರ್ ಆಗಿದ್ದಾರೆ ಹಾಗೂ ಬಾಲಕೃಷ್ಣ AKA ಬಾಲಯ್ಯ ಇವರೊಬ್ಬ ಪ್ರಖ್ಯಾತ ನಟರು ಹಾಗೂ ಆಂಧ್ರ ಪ್ರದೇಶದ ಒಬ್ಬ MLA ಕೂಡ ಹೌದು. ಜನರು ಇವರಿಗೆ ಅಣ್ಣಯ್ಯ ಎಂದು ಕರೆಯುತ್ತಾರೆ. ನಂತರ ಜಯಕೃಷ್ಣ ಇವರೊಬ್ಬ ಸಿನಿಮ್ಯಾಟೋಗ್ರಫರ್ ಆಗಿದ್ದಾರೆ ಮತ್ತು ರಾಮಕೃಷ್ಣರವರು ಒಬ್ಬ ಪ್ರೊಡ್ಯೂಸರ್ ಆಗಿದ್ದಾರೆ. ಇನ್ನು ಹರಿಕೃಷ್ಣರವರು ಇವರೊಬ್ಬ ನಟರಾಗಿದ್ದರು ಹಾಗೂ ಇವರ ಮಗ ಜೂನಿಯರ್ NTR. ತೆಲುಗಿನಲ್ಲಿ ಒಬ್ಬ ಪ್ರಖ್ಯಾತ ನಟ. ಇವರು RRR, ದೇವರ ಅಂತಹ ಮೂವೀಸ್ ನಲ್ಲಿ ನಟಿಸಿದ್ದಾರೆ. ಇವರೊಬ್ಬ ಸಕ್ಸಸ್ಫುಲ್ ಸೆಲೆಬ್ರಿಟಿ ಅಂತಾನೆ ಹೇಳಬಹುದು. ಇದು NTR ಅವರ ಫ್ಯಾಮಿಲಿ. ನಾಲ್ಕನೇ ಫ್ಯಾಮಿಲಿ ಕೃಷ್ಣ ಫ್ಯಾಮಿಲಿ. ಈ ಫ್ಯಾಮಿಲಿಯ ಮುಖ್ಯ ಸದಸ್ಯ ಕೃಷ್ಣರವರು. ನಟ ಶೇಖರ ಎಂದು ಕರೆಯಲ್ಪಡುವ ಇವರು 350ಕ್ಕೂ ಹೆಚ್ಚು ಮೂವೀಸ್ ನಲ್ಲಿ ನಟಿಸಿದ್ದಾರೆ. ಅದಲ್ಲದೆ ಇವರು 17 ಸಿನಿಮಾನ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಇವರ ಮಕ್ಕಳು ರಮೇಶ್ ಬಾಬು, ಮಹೇಶ್ ಬಾಬು ಹಾಗೂ ಮಂಜುಳಾ. ರಮೇಶ್ ಬಾಬು ಒಬ್ಬ ನಟರಾಗಿದ್ದಾರೆ ಹಾಗೂ ಮಂಜುಳಾ ಅವರವರು ಒಬ್ಬ ನಟಿಯಾಗಿದ್ದಾರೆ. ಇನ್ನು ಮಹೇಶ್ ಬಾಬು ಇವರು ಟಾಲಿವುಡ್ ನ ಒಬ್ಬ ಪ್ರಖ್ಯಾತ ನಟ
ಮತ್ತು ಇವರಿಗೆ ತುಂಬಾ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಹಾಗೂ ಇವರ ಹೆಂಡತಿ ನಮ್ರತಾ ಅಗೇನ್ ಒಬ್ಬ ನಟಿ. ಇವರು ಕನ್ನಡದ ಮೂವೀಸ್ ನಲ್ಲೂ ಕೂಡ ನಟಿಸಿದ್ದಾರೆ. ಇದು ಕೃಷ್ಣ ಫ್ಯಾಮಿಲಿ. ಇದಾಗಿತ್ತು ನೆಪೋಟಿಸಮ್ ಇನ್ ಟಾಲಿವುಡ್. ಇನ್ನು ಹಲವಾರು ನೆಪೋ ಕಿಡ್ಸ್ ಈ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಕೆಲವರು ಇನ್ಫ್ಲೂಯೆನ್ಸ್ ಇಂದ ಬಂದರೂ ಕೂಡ ಚೆನ್ನಾಗಿ ನಟನೆ ಮಾಡುತ್ತಾರೆ, ಇನ್ನು ಕೆಲವರು ಮಾಡೋದಿಲ್ಲ. ಅದು ಯಾರು ಅಂತ ನೀವೇ ಕಮೆಂಟ್ ಮಾಡಿ.